ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೇಳೆ ಸಾರು ಮಾಡುವಂತ ಬನ್ನಿ, ಹೇಗಿದೆ ರೆಸಿಪಿ ನೋಡುವ. ಅರ್ಧ ಕಪ್ಪು ತೊಗರಿಬೇಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಕಾಯಿ ಮೆಣಸು, ನುಗ್ಗೆಕಾಯಿ, ಅದು ಮಂಗಳೂರು ಸೌತೆ, ಸಾಂಬಾರಿಗೆ ಹಾಕೋದು ಸೌತೆಕಾಯಿ. ಅದೇ ಪಾತ್ರೆಯಲ್ಲಿ 1.5 ನೀರು, ಬಟ್ಟಲಷ್ಟು ನೀರು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಹಳದಿ ಪುಡಿ, ಅರ್ಧ ಸ್ಪೂನ್ ಉಪ್ಪು ಸೇರಿಸಿ 2 ವಿಸಿಲ್ ಬರಲಿಕ್ಕೆ ಬಿಡಬೇಕು. ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ರಪ್ಪ ಏನು ಮಾಡೋದು ಅಂತ ಚಿಂತೆ ಆಗ್ತದೆ. ಹಾಗೆ ಹೀಗೆ ಒಮ್ಮೆ ಮಾಡಿ ನೋಡಿ, ಬೇಗ ಬೇಗ ಆಗ್ತದೆ. ಒಂದು ಕಡೆ ರೈಸು, ಒಂದು ಕಡೆ ಸಾಂಬಾರು, ಬೇಳೆ ಸಾರು, ಒಂದು ಕಡೆ ಹಪ್ಪಳ ಕಾಯಿಸ್ಕೊಂಡಿದ್ರೆ 1/2 ಅವರಲ್ಲಿ ಕೆಲಸ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎರಡು ವಿಸಿಲ್ ಬರಬೇಕು. ಇವಾಗ ನೋಡಿ, ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು ಪಾತ್ರೆಗೆ ಹಾಕಿಬಿಟ್ಟು ಸಪ್ರೇಟಾಗಿ ಬೇಯಿಸ್ತೀನಿ. ಕುಕ್ಕರಿಗೆ ಹಾಕಿದರೆ ಅದು ಫುಲ್ ಬೆಂದು ಹೋಗೋದು, ಅದು ತಿನ್ನಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಸಪ್ರೇಟಾಗಿ. ಇವಾಗ ಬೇಯ್ತಾ ಉಂಟು. ಇವಾಗ ನೋಡಿ ವಿಸಿಲ್ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ತೀನಿ. ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಆಯಿಲು, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ, ಚಟಪಟ ಆದ ನಂತರ ಜೀರಿಗೆನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದು ಬಾಯಿಗೆ ಹಾಗೆ ಹಸಿ ಹಸಿ ಸಿಗ್ತದೆ. ಚೆನ್ನಾಗಿ ಫ್ರೈ ಆಗಬೇಕು ಸಾಸಿವೆ. ಅದಾದ ನಂತರ ಮತ್ತೆ ಜೀರಿಗೆ ಹಾಕ್ಕೊಳ್ಬೇಕು. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೂನಿಂದ ಕೈ ಆಡಿಸಿ. ನನ್ನ ಹತ್ರ ಕರಿಪತ್ತ ಇರಲಿಲ್ಲ, ಹಾಗೆ ನಿಮ್ಮ ಹತ್ರ ಇದ್ದರೆ ನೀವು ಕರಿಪತ್ತ ಹಾಕ್ಕೊಳ್ಬೋದು. ಇವಾಗ ಜಜ್ಜಿಟ್ಕೊಂಡು ಒಂದು 4-5 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕ್ತೀನಿ. ಇದಕ್ಕೆ ಸೇರಿಸ್ತೀನಿ ನೋಡಿ. ಇವಾಗ ಒಗ್ಗರಣೆಗೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿ. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಫ್ರೈ ಆಗಿದೆ, ಸ್ವಲ್ಪ ಬ್ರೌನ್ ಆಗಿದೆ. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆದರೆ, ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ನಿಮ್ಮ ಪ್ರೋತ್ಸಾಹ ನೀಡಿ. ನೋಡಿ ಇವಾಗ ಆಗಿದೆ, ನೋಡಿ ಬೆಂದಿದೆ ಆಲ್ಮೋಸ್ಟು. ಇವಾಗ 1 ಸ್ಪೂನ್, 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಕಾಯಿ ಮೆಣಸು 4 ಹಾಕಿದ್ರಿಂದ ಖಾರ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಪುಡಿ, ಹೋಮ್ಮೇಡ್ ಸಾಂಬಾರು ಪೌಡರದು, ಮನೇಲಿ ಮಾಡಿದ್ದು. ನಿಮಗೆ ರೆಸಿಪಿ ಸಾಂಬಾರು ಪೌಡರ್ದು ರೆಸಿಪಿ ಬೇಕಂತಂದರೆ ನಾನು ನಿಮಗೆ ಲಿಂಕು ಕಳಿಸ್ತೀನಿ ನಿಮಗೆ.
ಇವಾಗ ಅದಕ್ಕೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ನೀರು ಸೇರಿಸ್ಬೇಕು. ಅದಕ್ಕೆ ತುಂಬ ಗಟ್ಟಿ ಇದ್ದರೆ ಒಳ್ಳೆ ಆಗೋದಿಲ್ಲ, ಸ್ವಲ್ಪ ತೆಳು ಇರಬೇಕು ಬೇಳೆ ಸಾರು. ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಮತ್ತು ಟೇಸ್ಟ್ ನೋಡಿ, ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಮೊದಲೇ ಹಾಕಿದ್ದೀನಿ, ಅರ್ಧ ಸ್ಪೂನು, ಇನ್ನು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು. ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಸೊಪ್ಪುರ ರೈಸ್ ಅನ್ನಕ್ಕೆ ತುಂಬ ಒಳ್ಳೆ ಆಗ್ತದೆ. ರೈಸಿಗೆ ರಪ್ಪ ಅಂತ ಆಚೆ ಒಂದು ಕಡೆ ರೈಸ್ ಮಾಡ್ಕೊಳ್ಬೋದು, ಒಂದು ಕಡೆ ಸಾಂಬಾರು ಮಾಡ್ಬೋದು. 1/2 ಅವರಲ್ಲಿ ಸಾಂಬಾರು ಪಲ್ಯ ಅಥವಾ ಒಂದು ಕಡೆ ಹಪ್ಪಳ ಬೇಗ ಆಗೋದು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ, ನೀವು ಸಹ ಮಾಡಿ.